ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಕಂಡಕ್ಟರ್ನಿಂದ ತಲೈವಾವರೆಗೆ ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ರೋಚಕ ಕತೆ, ಅಪರೂಪ ಸಂಗತಿಗಳ ಸಮಗ್ರ ವರದಿ. ಅವರು ಕನ್ನಡಿಗರಾಗಿ ಹುಟ್ಟಿದ್ರೂ ತಮಿಳ್ ಚಿತ್ರರಂಗದಲ್ಲಿ ಅಜರಾಮರ ಸೂಪರ್ ಸ್ಟಾರ್. ಈ ಪಟ್ಟವನ್ನ ಗಳಿಸಿಕೊಂಡು ಕೋಟ್ಯಾಂತರ ಅಭಿಮಾನಿಗಳ ಹೃದಯದಲ್ಲಿ ತಲೈವ ಆಗಿ ನೆಲೆಸಿರುವ ನಟ ನಮ್ಮ ರಜನಿಕಾಂತ್. ಅವರ ಜೀವನ ಕಥೆ ನಿಜಕ್ಕೂ ಸ್ಫೂರ್ತಿದಾಯಕ. ತಮ್ಮ ವಿಶಿಷ್ಟ ಶೈಲಿಯ ಸಂಭಾಷಣೆ ಮತ್ತು ನಮ್ರತೆಯಿಂದ ಇಡೀ ವಿಶ್ವದ ಗಮನ ಇವರು ಸೆಳೆದಿರುವರು. ಇವರ ಜೀವನದ ರೋಚಕ ಮಜಲುಗಳು ಮತ್ತು ಅಪರೂಪದ ಸಂಗತಿಗಳ ಸಮಗ್ರ ವಿಶ್ಲೇಷಣೆ ಈ ವರದಿಯಲ್ಲಿ ನೋಡೋಣ. ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಮೂಲ ಹೆಸರು ಶಿವಾಜಿರಾವ್ ಗಾಯಕ್ವಾಡ್. ಮರಾಠಿ ಕುಟುಂಬಕ್ಕೆ ಸೇರಿದ ಇವರು ಡಿಸೆಂಬರ್ 12, 1950ರಂದು ಅಂದಿನ ಮೈಸೂರು ರಾಜ್ಯದ ಅಂದ್ರೆ ಪ್ರಸ್ತುತ ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ಜನಿಸಿದ್ರು. ಇವರ ತಂದೆ ರಾಮೋಜಿರಾವ್ ಗಾಯಕ್ವಾಡ್ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ರು. 5ನೇ ವಯಸ್ಸಿನಲ್ಲಿಯೇ ತಾಯಿಯನ್ನ ಕಳೆದುಕೊಂಡ ಶಿವಾಜಿರಾವ್ ಅವರು ಬಡತನದ ಹಿನ್ನೆಲೆಯಲ್ಲಿ ಬೆಳೆದ್ರು. ಬೆಂಗಳೂರಿನ ಆಚಾರ್ಯ ಪಾಠಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣ ಪೂರೈಸಿದ ಇವರು ನಂತರ ರಾಮಕೃಷ್ಣ ಮಠಕ್ಕೆ ಸೇರಿ ಅಲ್ಲಿ ವೇದಗಳು ಮತ್ತು ಆಧ್ಯಾತ್ಮಿಕ ಪಾಠಗಳನ್ನು ಕಲಿತರು. ಇದು ಅವರಲ್ಲಿ ಆಧ್ಯಾತ್ಮಿಕ ಒಲವು ಹೆಚ್ಚಾಗಲು ಕಾರಣವಾಯಿತು. ಆದರೆ ಶಾಲಾ ದಿನಗಳಿಂದಲೇ ನಾಟಕಗಳಲ್ಲಿ ನಟಿಸುವ ಮೂಲಕ ಅಭಿನಯದ ಬಗ್ಗೆ ಆಸಕ್ತಿ ಬೆಳೆಸಿಕೊಂಡಿದ್ರು. ನಟನಾ ತರಬೇತಿಗೆ ಸೇರುವ ಮೊದಲು ರಜನಿಕಾಂತ್ ಅವರ ಜೀವನದ ಬಹು ದೊಡ್ಡ ತಿರುವು ಅಂದ್ರೆ ಕಂಡಕ್ಟರ್ ವೃತ್ತಿ. ಬಾಲ್ಯದಲ್ಲಿ ಕೂಲಿ, ಬಡಿಗಿ ಸೇರಿದಂತೆ ಹಲವಾರು ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿದ ರಜನಿಕಾಂತ್ ಅವರು ನಂತರ ಬೆಂಗಳೂರು ಮಹಾನಗರ ಸಾರಿಗೆಯಲ್ಲಿ ಬಸ್ ನಿರ್ವಾಹಕರಾಗಿ ಅಂದ್ರೆ ಕಂಡಕ್ಟರ್ ಆಗಿ ಕೆಲಸಕ್ಕೆ ಸೇರಿದ್ರು. ಕಂಡಕ್ಟರ್ ಆಗಿದ್ದಾಗ ರಜನಿಕಾಂತ್ ಅವರ ಸ್ಟೈಲ್ ಮತ್ತು ವಿಶಿಷ್ಟ ಶೈಲಿಯ ಟಿಕೆಟ್ ವಿತರಣೆ ಬಹಳ ಪ್ರಸಿದ್ಧಿಯನ್ನ ಪಡೆದುಕೊಂಡಿತ್ತಂತೆ. ಕಂಡಕ್ಟರ್ ಆಗಿ ಕೆಲಸ ಮಾಡುವಾಗಲೂ ನಾಟಕಗಳಲ್ಲಿ ಅಭಿನಯಿಸುವುದನ್ನ ಇವರು ಮುಂದುವರೆಸಿದ್ರು. ಅವರ ಗೆಳೆಯ ಮತ್ತು ಸಹೋದ್ಯೋಗಿ ರಾಜ್ ಬಹದ್ದೂರ್ ಅವರು ನಟನೆಯಲ್ಲಿ ಮುಂದುವರಿಯಲು ಪ್ರೋತ್ಸಾಹ ನೀಡಿ ಆರ್ಥಿಕವಾಗಿ ನೆರವು ಮಾಡಿದ್ರು. ಇಂದಿಗೂ ರಜನಿಕಾಂತ್ ಅವರು ತಮ್ಮ ಗೆಳೆಯ ರಾಜ್ ಬಹದ್ದೂರ್ ಅವರೊಂದಿಗೆ ನಿಕಟ ಸಂಪರ್ಕವನ್ನ ಹೊಂದಿದ್ದಾರೆ. ಇನ್ನು ಈ ಗೆಳೆಯನ ನೆರವಿನಿಂದ 1973ರಲ್ಲಿ ಮದ್ರಾಸ್ ಚಲನಚಿತ್ರ ಸಂಸ್ಥೆಗೆ ಸೇರಿ ಅಭಿನಯದಲ್ಲಿ ಡಿಪ್ಲೊಮಾ ಪದವಿ ಪಡೆದ ಶಿವಾಜಿರಾವ್ ಅವರು ಅಲ್ಲಿಯ ಪ್ರಖ್ಯಾತ ನಿರ್ದೇಶಕ ಕೆ ಬಾಲಚಂದರ್ ಅವರ ಗಮನಕ್ಕೆ ಬಂದರು. ಕೆ ಬಾಲಚಂದರ್ ಅವರೇ ರಜನಿಕಾಂತ್ ಅವರಿಗೆ ರಜನಿಕಾಂತ್ ಅಂತ ನಾಮಕರಣ ಮಾಡಿದ್ರಂತೆ. ರಜನಿಕಾಂತ್ ಅವರು ಕೆ ಬಾಲಚಂದ್ರ ಅವರನ್ನ ತಮ್ಮ ಗುರು ಅಂತ ಯಾವಾಗಲೂ ಉಲ್ಲೇಖಿಸುತ್ತಾರೆ. 1975ರಲ್ಲಿ ಬಿಡುಗಡೆಯಾದ ತಮಿಳಿನ ಅಪೂರ್ವ ರಾಗಂಗಳ್ ಅವರ ಚೊಚ್ಚಲು ಚಿತ್ರ. ಅಸಾಮಾನ್ಯ ಸಂಗತಿ ಏನು ಅಂದ್ರೆ ರಜನಿಕಾಂತ್ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದ್ದು ವಿಲನ್ ಪಾತ್ರಗಳೊಂದಿಗೆ. ಆರಂಭಿಕ ದಿನಗಳಲ್ಲಿ ಅವರು ಹೆಚ್ಚಾಗಿ ನಕಾರಾತ್ಮಕ ಪಾತ್ರಗಳಲ್ಲಿ ನಟಿಸಿ ಆ ಮೂಲಕ ಅಭಿಮಾನಿಗಳನ್ನ ಗಳಿಸಿಕೊಂಡ್ರು. ರಜನಿಕಾಂತ್ ಅವರು ತಮ್ಮದೇ ಆದ ಮ್ಯಾನರಿಸಂಗೆ ಭಾರಿ ಫೇಮಸ್. ಸಿಗರೆಟ್ ತಿರುಗಿಸೋದು, ಸ್ಟೈಲಿಶ್ ಆಗಿ ಕನ್ನಡಕ ಧರಿಸುವ ರೀತಿ ಮತ್ತು ಎನರ್ಜೆಟಿಕ್ ಡೈಲಾಗ್ ಡೆಲಿವರಿ, ಇಂತಹ ವೈವಿಧ್ಯಮಯ ಲಕ್ಷಣಗಳೊಂದಿಗೆ ದಕ್ಷಿಣ ಭಾರತದ ಚಿತ್ರರಂಗದಲ್ಲಿ ಸೂಪರ್ ಸ್ಟಾರ್ ಆಗಿ ಹೊರಹೊಮ್ಮಿದ್ರು. 1978ರಲ್ಲಿ ಬಿಡುಗಡೆಯಾದ ತಮಿಳು ಚಿತ್ರ ಭೈರವಿ ರಜನಿಕಾಂತ್ ಅವರ ಪೂರ್ಣ ಪ್ರಮಾಣದ ನಾಯಕನಾಗಿ ನಟಿಸಿರುವಂತ ಮೊದಲು ಚಿತ್ರ. ಈ ಚಿತ್ರವೇ ಅವರಿಗೆ ಸೂಪರ್ ಸ್ಟಾರ್ ಎಂಬ ಬಿರುದನ್ನ ತಂದುಕೊಡ್ತು. ಇವರು ತಮ್ಮ 50 ವರ್ಷಗಳಿಗಿಂತ ಹೆಚ್ಚು ವೃತ್ತಿ ಜೀವನದಲ್ಲಿ ತಮಿಳು, ಕನ್ನಡ, ತೆಲುಗು, ಹಿಂದಿ, ಮಲಯಾಳಂ ಮತ್ತು ಬಂಗಾಳಿ ಸೇರಿದಂತೆ 170ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿ ಯಶಸ್ಸಿನ ಹೊಸ ಮೈಲುಗಲ್ಲನ್ನ ಸ್ಥಾಪಿಸಿದ್ದಾರೆ. ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಕುರಿತು ಕೆಲವು ಅಜ್ಞಾತ ಮತ್ತು ಕುತೂಹಲಕಾರಿ ಸಂಗತಿಗಳನ್ನ ನೋಡೋದಾದ್ರೆ 2007ರಲ್ಲಿ ಬಿಡುಗಡೆಯಾದ ಶಿವಾಜಿ ಚಿತ್ರಕ್ಕಾಗಿ ಇವರು 29 ಕೋಟಿ ಶುಲ್ಕ ಪಡೆದ ನಂತರ ರಜನಿಕಾಂತ್ ಅವರು ಜಾಗತಿಕವಾಗಿ ಜಾಕಿ ಚಾನ್ ನಂತರ ಅತಿ ಹೆಚ್ಚು ಸಂಭಾವನೆಯನ್ನು ಪಡೆದ ಏಷ್ಯಾದ ನಟ ಎನಿಸಿಕೊಂಡ್ರು. ಅಷ್ಟೇ ಅಲ್ಲ, ರಜನಿಕಾಂತ್ ಅವರ ಜೀವನ ಚರಿತ್ರೆಯನ್ನ CBSE ಶಾಲಾ ಪಠ್ಯ ಪುಸ್ತಕದಲ್ಲಿ ಬಸ್ ಕಂಡಕ್ಟರ್ನಿಂದ ಹಿಡಿದು ಸೂಪರ್ ಸ್ಟಾರ್ ವರೆಗೆ ಎಂಬ ಶೀರ್ಷಿಕೆ ಅಡಿಯಲ್ಲಿ ಒಂದು ಪಾಠವಾಗಿ ಸೇರಿಸಲಾಗಿದೆ. ಇದು ಅವರ ಸಾಧನೆಗೆ ಸಂದ ಒಂದು ದೊಡ್ಡ ಗೌರವ. ರಜನಿಕಾಂತ್ ಅವರ ವೈಯಕ್ತಿಕ ಜೀವನದ ಬಗ್ಗೆ ಹೇಳೋದಾದ್ರೆ ಅವರು ಅಪಾರ ಯಶಸ್ಸನ್ನು ಮತ್ತು ಖ್ಯಾತಿಯ ನಡುವೆಯೂ ತಮ್ಮ ವಿನಮ್ರತೆ, ಸರಳತೆ ಹಾಗೂ ಆಧ್ಯಾತ್ಮಿಕ ಒಲವುಗಳಿಗೆ ಹೆಸರುವಾಸಿಯಾಗಿದ್ದಾರೆ. ಅವರು ಆಗಾಗ್ಗೆ ಹಿಮಾಲಯಗಳಿಗೆ ಹೋಗಿ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ತಾರೆ. ಈ ಸರಳತೆಯು ಇಡೀ ದೇಶಕ್ಕೆ ಮಾದರಿಯಾಗಿದೆ. ಇನ್ನು ರಜನಿಕಾಂತ್ ಅವರಿಗೆ ರಾಜಕೀಯದಲ್ಲಿ ಆಳವಾದ ಆಸಕ್ತಿ ಇತ್ತು.
2017ರಲ್ಲಿ ರಾಜಕೀಯ ಪ್ರವೇಶಿಸುವುದಾಗಿ ಘೋಷಿಸಿ ಪಕ್ಷವನ್ನು ಸ್ಥಾಪಿಸಿದ್ರು. ಆದರೆ ಆರೋಗ್ಯದ ಕಾರಣದಿಂದ ಮತ್ತು ಸರಿಯಾದ ಸಮಯವಲ್ಲ ಎಂದು ನಿರ್ಧರಿಸಿ 2021ರಲ್ಲಿ ಆ ನಿರ್ಧಾರವನ್ನು ಹಿಂಪಡೆದು ಪಕ್ಷವನ್ನು ವಿಸರ್ಜನೆ ಮಾಡಿದ್ರು. ಒಟ್ಟಿನಲ್ಲಿ ಕನ್ನಡಿಗನಾಗಿ ಹುಟ್ಟಿದ ವಿಶ್ವದ ಸೂಪರ್ ಸ್ಟಾರ್ ಪಟ್ಟಕ್ಕೇರಿದ ರಜನಿಕಾಂತ್ ಇವರಿಗೆ ಭಾರತೀಯ ಚಿತ್ರರಂಗಕ್ಕೆ ನೀಡಿದ ಮಹೋನ್ನತ ಕೊಡುಗೆಗಾಗಿ ಪದ್ಮಭೂಷಣ, ಪದ್ಮವಿಭೂಷಣ ಮತ್ತು ಭಾರತದ ಅತ್ಯುನ್ನತ ಚಲನಚಿತ್ರ ಪ್ರಶಸ್ತಿಯಾದ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಇನ್ನು ಜಪಾನ್ನಲ್ಲಿ ರಜನಿಕಾಂತ್ ಅವರ ಚಿತ್ರಗಳಿಗೆ ವಿಪರೀತ ಕ್ರೇಜ್ ಇದ್ದು, ಅವರ ಸಿನಿಮಾ ಮುತ್ತು ಜಪಾನಿ ಭಾಷೆಗೆ ಡಬ್ಬಾದ ಮೊದಲು ತಮಿಳು ಚಿತ್ರವಾಯಿತು. ಈ ಮೂಲಕ ರಜನಿಕಾಂತ್ ಅವರ ಜೀವನ ಕಥೆ ಭಾರತೀಯ ಸಿನಿಮಾ ಇತಿಹಾಸದಲ್ಲಿ ಒಂದು ಅಜರಾಮರ ಅಧ್ಯಾಯವಾಗಿ ಉಳಿಯೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.